ಕೃಷಿ ಹಾಗೂ ರೇಷ್ಮೆ ಇಲಾಖೆಯು ಸಂಯುಕ್ತಾಶ್ರಯದಲ್ಲಿ ಇಂದು ಬಂಗಾರಪೇಟೆ ಕುಪ್ಪನಹಳ್ಳಿಯ ಫಾರಂನಲ್ಲಿ ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಕೋಲಾರ ರೇಷ್ಮೆ ಉಪನಿರ್ದೇಶಕರಾದ ಎಸ್ಎನ್ ಶ್ರೀನಿವಾಸ್, ಬಂಗಾರಪೇಟೆ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಪ್ರತಿಭಾ ಹಾಗೂ ರೇಷ್ಮೆ ಸಹಾಯಕ ನಿರ್ದೇಶಕರಾದ ವೆಂಕಟೇಶ್ ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ಈ ವಾತಾವರಣದಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ, ರೇಷ್ಮೆ ಬೆಳೆಗಾರರಿಗೆ ಒಂದು ಹಿಪ್ಪನೇರಳೆ ತೋಟದಲ್ಲಿ ಈಗಾಗಲೇ ಎಲೆ ಸುರುಳಿ ರೋಗ ಹೆಚ್ಚಿಗೆ ಕಾಣ್ತಾ ಇದೆ. ಅದ್ರ ಬಗ್ಗೆ ಕೂಡ ತಾವೆಲ್ಲರೂ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ನಮ್ಮ ರೇಷ್ಮೆ ಹುಳುಗಳಿಗೆ ಸುಣ್ಕಟ್ಟು ಬರ್ತಕ್ಕಂಥ ಒಂದು ಅವಕಾಶ ಈ ಒಂದು ವಾತಾವರಣದಲ್ಲಿ, ಅವೆರಡೂ ಕೂಡ ತಾವೆಲ್ಲರೂ ಕೂಡ ಗಮನಿಸಬೇಕು. ಎಲೆ ಸುರುಳಿಗೆ ನಾವು ಈಗಾಗಲೇ ಇಂಟ್ರಪಿಡ್ ಅಂತ ನಾವು ಔಷಧಿಯನ್ನು ರೆಕಮೆಂಡ್ ಮಾಡಿದ್ವಿ. 1.5 ml ಹಾಕ್ಕೊಂಡು ಅದಕ್ಕೆ ನಾವು ಸಿಂಪಡಣೆ ಮಾಡಿದ್ರೆ ತೋಟಗಳಿಗೆ ಅದು ಕಂಟ್ರೋಲ್ಗೆ ಬರುತ್ತೆ. ಒಂದು 15 ದಿವಸ ಗ್ಯಾಪನ್ನು ಕೊಡಬೇಕಾಗುತ್ತೆ ಹುಳಕ್ಕೆ. ಯಾಕಂದರೆ ನಾವು ಔಷಧಿ ಸಿಂಪಡಣೆ ಮಾಡಿದ್ಮೇಲೆ ಒಂದು 15 ದಿವಸ ಗ್ಯಾಪನ್ನು ಕೊಟ್ಟು ನಂತರ ನಾವು ರೇಷ್ಮೆ ಹುಳುಗಳಿಗೆ ಆ ಸೊಪ್ಪನ್ನು ಕೊಡಬೇಕಾಗುತ್ತೆ. ಇದನ್ನು ಎಲೆ ಸುರುಳಿನ ಜೊತೆಗೆ ಅದಕ್ಕಿಂತ ಮುಂಚೆ ಪ್ರಾರಂಭದಲ್ಲೇ ನೋಡಿಕೊಂಡು ತೋಟದಲ್ಲಿ ಓಡಾಡಿ ಆ ಹುಳುಗಳನ್ನು ಅಲ್ಲೇ ಸಾಯಿಸಿದರೆ ಭಾಳ ಉತ್ತಮ. ಯಾಕಂದರೆ ನಾವು ಅಲ್ಲಿ ಎಲ್ಲದಕ್ಕೂ ಔಷಧಿ ಹೊಡಿತಾ ಇದ್ದರೆ ಔಷಧಿಗಳನ್ನು ನಾವು ಹೊಡಿಲಿಕ್ಕೂ ಕೂಡ ರೇಷ್ಮೆ ತೋಟಗಳಲ್ಲಿ ಕಷ್ಟ ಇದೆ. ಹಂಗಾಗಿ ತಾವೆಲ್ಲರೂ ಕೂಡ ದಯವಿಟ್ಟು ಪ್ರಾರಂಭದಲ್ಲೇ ಬರ್ತಕ್ಕಂಥ ಇಂದು ವಾತಾವರಣದಲ್ಲಿ ಬರ್ತದೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಓಡಾಡಿ ತೋಟದಲ್ಲಿ ಓಡಾಡಿದ್ರೆ ಗೊತ್ತಾಗುತ್ತೆ. ಅಲ್ಲೇ ಹುಳುಗಳನ್ನು ಸಾಯಿಸೋದ್ರ ಮುಖಾಂತರ ಅದನ್ನ ನಿಯಂತ್ರಣ ಮಾಡಬೇಕು. ಯಾಕಂದರೆ ಈಗ ಸಾಕಷ್ಟು ಕಡೆ ಹೆಚ್ಚಿಗೆ ಬರ್ತಾಯಿದೆ, ಮಾರ್ಕೆಟ್ಗೆ ಗೂಡು ಕೂಡ ಕಡಿಮೆ ಆಗಿದೆ. ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಅದನ್ನ ಗಮನಿಸಬೇಕು. ಇನ್ನು ಮತ್ತೊಂದು ರೇಷ್ಮೆ ಹುಳುಗಳಿಗೆ ಸುಣ್ಕಟ್ಟು ಬರ್ತಕ್ಕಂಥದ್ದು ಈಗ ನಾವು ಕಾಣ್ತೀವಿ. ಅದರ ಮುಂಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಸುಣ್ಕಟ್ಟಿಗೆ ಯಾವಾಗಲೂ ಕೂಡ ಸುಣ್ಕಟ್ಟು ರೋಗ ಬಂದ ಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ. ಹಾಗಾಗಿ ಈ ಒಂದು ವಾತಾವರಣದಲ್ಲಿ ನಾವು ಸುಣ್ಕಟ್ಟನ್ನು ನಿಯಂತ್ರಣ ಬೇಕಾದ್ರೆ ಮನೆಗಳಲ್ಲಿ ವಾತಾವರಣವನ್ನು ಮೇಂಟೈನ್ ಮಾಡಬೇಕಾಗುತ್ತೆ, ಉಷ್ಣಾಂಶವನ್ನು ಮೇಂಟೈನ್ ಮಾಡಬೇಕು, ಗಾಳಿ ಚೆನ್ನಾಗಿ ಬಿಡಬೇಕಾಗುತ್ತೆ. ಸುಣ್ಕಟ್ಟು ಬರುತ್ತೆ ಅಂತೇಳಿ ಗಾಳಿ ಕಂಟ್ರೋಲ್ ಮಾಡೋದು, ಚಳಿ ಇದೆ ಅಂತೇಳಿ ಕಂಟ್ರೋಲ್ ಮಾಡಿದ್ರೆ ಕಷ್ಟ. 4ನೇ ಜರ ತನಕ ಎಷ್ಟು ಬೇಕೋ ಅಷ್ಟು ಗಾಳಿ ಬಿಡಬೇಕು. 4ನೇ ಜರ ಎದ್ದ ತನಕ ನಾವು ಹೆಚ್ಚಿಗೆ ಗಾಳಿಯನ್ನು ಬಿಟ್ಟು ಆ ಸುಣ್ಕಟ್ಟಿಗೆ ನಾವೇನು ಈಗ ಸುಣ್ಣವನ್ನು ಯಥೇಚ್ಛವಾಗಿ ಬಳಸಬೇಕು. ಜ್ವರಗಳಲ್ಲಿ ಸುಣ್ಣ ಬಳಸಬೇಕು. ಜೊತೆಗೆ ಹುಳ ಸಾಕುವಾಗ ಕೂಡ ಸುಣ್ಣವನ್ನು ಯಥೇಚ್ಛವಾಗಿ ನಾವು ಬಳಸಬೇಕಾಗುತ್ತೆ. ಇವುಗಳ ಜೊತೆಗೆ ಸುಣ್ಕಟ್ಟಿಗೆ ನಾವು ಸುಣ್ಕಟ್ಟಿಗಾಗಲೇ ನಮ್ಮ ಏನು ವಿಜೇತ ಸಪ್ಲಿಮೆಂಟ್ ಅಂತಿದೆ, ಆ ಸಪ್ಲಿಮೆಂಟ್ ಕೂಡ ಸುಣ್ಣ ಬಳಸ್ಕೊಂಡು ಸಪ್ಲಿಮೆಂಟ್ ಬಳಸಿದ್ರೆ ಕಂಟ್ರೋಲ್ ಮಾಡ್ಬೋದು. ಅದ್ರ ಜೊತೆಗೆ ಕ್ಯಾಪ್ಟಾಪ್ ಸುಣ್ಣ ಮಿಶ್ರಣ ಮಾಡಿ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ. ಅದನ್ನ ಫ್ರೆಶ್ ಆಗಿ ಮಿಶ್ರಣ ಮಾಡಬೇಕಾಗುತ್ತೆ. ಬಳಸೋವಾಗ ಮಿಶ್ರಣ ಮಾಡಿ ಬಳಸೋದು ಒಳ್ಳೆಯದು. ಸಣ್ಣ ಹುಳ ಆದರೆ ಚಾಕಿ ಹುಳುಗಳಿಂದ 3ನೇ ಹಂತ ತನಕ 10 ಗ್ರಾಮನ್ನು 1 kg ಸುಣ್ಣಕ್ಕೆ ಮಿಶ್ರಣ ಮಾಡಿ ಕೊಡಬೇಕಾಗುತ್ತೆ. ಚೆನ್ನಾಗಿ ಮಿಶ್ರಣ ಮಾಡಬೇಕು. ದೊಡ್ಡ ಹುಳ ಆದರೆ 20 ಗ್ರಾಮನ್ನು 1 kg ಸುಣ್ಣಕ್ಕೆ ಮಿಶ್ರಣ ಮಾಡಿ ನಾವು ಅದನ್ನು ಕೊಟ್ಟರೆ ಸುಣ್ಕಟ್ಟನ್ನು ಭಾಳ ಪರಿಣಾಮಕಾರಿಯಾಗಿ ಕಂಟ್ರೋಲ್ ಮಾಡ್ಬೋದು. ಅದರಿಂದ ಇವೆರಡನ್ನೂ ಕೂಡ ತಾವೆಲ್ಲರೂ ಗಮನಿಸಬೇಕು. ಯಾಕಂದರೆ ನಾವು ಯಥೇಚ್ಛವಾಗಿ ಈಗ ಎಲೆ ಸುರುಳಿ ರೋಗ ಮತ್ತು ನಾವು ಸುಣ್ಕಟ್ಟು ರೋಗ ಬರ್ತಕ್ಕಂಥ ಅವಕಾಶಗಳಿದೆ. ಅದರಿಂದ ಇವುಗಳನ್ನ ಭಾಳ ಮುಂಜಾಗ್ರತೆ ವಹಿಸಿದರೆ ಭಾಳ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ನಾವು ಗೂಡು ಕಟ್ಟದಿರ್ತಕ್ಕಂಥ ಸಮಸ್ಯೆ ನಾವು ಗೊತ್ತಿದೆ ತಮ್ಮೆಲ್ಲರೂ ಕೂಡ. ಈಗಾಗಲೇ ನಾವು ಅದನ್ನು ಶಿಫಾರಸು ಮಾಡದಿರ್ತಕ್ಕಂಥ ಔಷಧಿಗಳನ್ನು ಸಿಂಪಡಣೆ ಮಾಡೋದು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಸಿಂಪಡಣೆ ಮಾಡೋದು, ಕಳೆನಾಶಕಗಳು ಸಿಂಪಡಣೆ ಮಾಡಿದಾಗ ತೊಂದರೆ ಆಗ್ತಾಯಿತ್ತು. ಅಥವಾ ಅಕ್ಕಪಕ್ಕದಲ್ಲಿ ತರಕಾರಿಗಳು ಬೆಳೆದಿರ್ತಕ್ಕಂಥವರು ಔಷಧಿ ಸಿಂಪಡಣೆ ಮಾಡಿದಾಗ ಈಗ ಯಾಕಂದರೆ ಭಾಳ ಯಂತ್ರಗಳನ್ನು ಈಗ ಬಳಸ್ತಕ್ಕಂಥ ಯಂತ್ರಗಳು ಕೂಡ ಬೂಮರು ಮತ್ತು ನಮ್ಮ ಏನು ಇದನ್ನು ಏನು ಪವರ್ ಸ್ಪ್ರೇಯರ್ಗಳು ಬಳಸ್ತಕ್ಕಂಥದ್ದು, ಆಮೇಲೆ ಡ್ರೋನಲ್ಲಿ ಕೂಡ ಸಿಂಪಡಣೆ ಮಾಡ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಆದ್ದರಿಂದ ಅಂಥವರು ಅಕ್ಕಪಕ್ಕದಲ್ಲಿ ತರಕಾರಿಗಳು ಬೆಳೆದು ಔಷಧಿ ಸಿಂಪಡಣೆ ಮಾಡ್ತಕ್ಕಂಥ ಅವಕಾಶಗಳು ಅಂಥ ಏನು ತೋಟಗಳಿದ್ದರೆ ಅವುಗಳಿಗೆ ಸ್ಪ್ರಿಂಕ್ಲರನ್ನು ಅಳವಡಿಸ್ಕೊಂಡ್ರೆ ಈಗಾಗಲೇ ಕೃಷಿ ಇಲಾಖೆಯಲ್ಲಿ ಸಹಾಯಧನದಲ್ಲಿ ನಮಗೆ ಸ್ಪ್ರಿಂಕ್ಲರ್ಗಳು ಸಿಗ್ತಾಯಿದೆ. ಆ ಸ್ಪ್ರಿಂಕ್ಲರ್ಗಳನ್ನು ಅಳವಡಿಸ್ಕೊಂಡು ಔಷಧಿ ಸಿಂಪಡಣೆ ಮಾಡುವಾಗ ಒಂದು ಸಾರಿ ನೀವು ಸ್ಪ್ರಿಂಕ್ಲರನ್ನು ಆನ್ ಮಾಡ್ಕೊಂಡು ತೋಟಗಳಿಗೆ ಅದನ್ನು ನೀರನ್ನು ಹಾಯಿಸಿದಾಗ ಆ ಒಂದು ಔಷಧಿ ಸಿಂಪಡಣೆ ಮಾಡಿರ್ತಕ್ಕಂಥ ಔಷಧಿ ಪ್ರಮಾಣ ಹೋಗುತ್ತೆ ಅಥವಾ ಔಷಧಿ ಅದು ಅಂಥ ಒಂದು ಪರಿಣಾಮ ಬೀರೋದಿಲ್ಲ. ಅದರಿಂದ ಸ್ಪ್ರಿಂಕ್ಲರನ್ನು ಅಳವಡಿಸ್ಕೊಂಡು ನಿಯಂತ್ರಣ ಕೂಡ ಮಾಡ್ಬೋದು. ಆದ್ದರಿಂದ ಈ ಗೂಡು ಕಟ್ತಿರ್ತಕ್ಕಂಥ ನೋಡಿ, ಈಗ ಮಳೆ ಬರ್ತಾಯಿದೆ, ಚೆನ್ನಾಗಿ ಮಳೆ ಬರ್ತಾ ಇರೋದ್ರಿಂದ ಗೂಡು ಕಟ್ತಿರ್ತಕ್ಕಂಥ ಸಮಸ್ಯೆ ಇಲ್ಲೂ ಕಾಣ್ತಾ ಇಲ್ಲ. ಅದನ್ನು ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಈ ಥರದ ಒಂದು ವ್ಯವಸ್ಥೆಯನ್ನು ಇದನ್ನು ನಾವು ಮಾಡ್ಕೊಂಡ್ರೆ ನಮಗೆ ಗೂಡು ಕಟ್ಟದೇ ಇರ್ತಕ್ಕಂಥ ಸಮಸ್ಯೆನ ತಪ್ಪಿಸ್ಬೋದು. ಇವತ್ತಿನ ದಿನ ನಮ್ಮ ಇಲಾಖೆಯಲ್ಲಿ ಏನೇನೆಲ್ಲ ಯೋಜನೆಗಳಿದೆ, ಸರ್ಕಾರದಿಂದ ಮಾರ್ಗಸೂಚಿ ಅನ್ವಯ ಏನೇನೆಲ್ಲ ಯೋಜನೆಗಳನ್ನ ನಮಗೆ ಕ್ಷೇತ್ರ ಮಟ್ಟದಲ್ಲಿ ನಾವು ಅಧಿಕಾರಿಗಳು ತಲುಪಿಸ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನ ನಾನು ಹೇಳಿರ್ತೀನಿ ಈ ಒಂದು ತರಬೇತಿಯಲ್ಲಿ. ಮುಖ್ಯವಾಗಿ ಬೆಳೆ ಸಮೀಕ್ಷೆ ಬಗ್ಗೆ ಹೇಳಿರ್ತೀನಿ. ಬೆಳೆ ಸಮೀಕ್ಷೆ ಪ್ರಾಮುಖ್ಯತೆ ಏನಿರುತ್ತೆ, ರೈತರು ಯಾಕೆ ಬೆಳೆ ಸಮೀಕ್ಷೆ ಮಾಡಿಸ್ಕೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಿರ್ತೀನಿ. ಬೆಳೆ ಸಮೀಕ್ಷೆ ಯಾಕೆ ಮಾಡಿಸ್ಕೋಬೇಕು ಅಂತಂದರೆ
ಈಗ ನಮ್ಮಲ್ಲಿ ಒಂದು ರಾಗಿ ಬೆಳೆ ಆಗಿರ್ಬೋದು ಅಥವಾ ತೊಗರಿ ಆಗಿರ್ಬೋದು ಅಥವಾ ರೇಷ್ಮೆ ಆಗಿರ್ಬೋದು, ಯಾವುದಾದ್ರೂ ತೋಟಗಾರಿಕೆ ಬೆಳೆಗಳಾಗಿರ್ಬೋದು, ಈ ಬೆಳೆಗಳದ್ದು ಎಷ್ಟು ನಮ್ಮಲ್ಲಿ ಫೀಲ್ಡಲ್ಲಿ ಏರಿಯಾ ಬರುತ್ತೆ ಅಥವಾ ಬೆಳೆ ವಿಸ್ತೀರ್ಣ ಬರುತ್ತೆ ಅನ್ನೋದು ನಮಗೆ ಮೇನ್ ಆಫೀಸರ್ಸ್ಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಗೊತ್ತಾಗಬೇಕಾಗಿರುತ್ತೆ. ಹಾಗಾಗಿ ಬೆಳೆ ಸಮೀಕ್ಷೆ ಮಾಡ್ತೀವಿ. ಈ ಬೆಳೆ ಸಮೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ರೈತರಿಗೆ ಏನು ಅನುಕೂಲ ಅಂತಂದರೆ, ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿನ MSP ರೇಟ್ಸ್ಗೆ ತಗೋತಾರೆ. ಆ ಥರ ಅವರು ರಾಗಿ ಖರೀದಿ ಕೇಂದ್ರದಲ್ಲಿ ಅವರು ಸೇಲ್ ಮಾಡಬೇಕು ಅನ್ನೋದಾದರೆ ಅವರು ಬೆಳೆ ಸಮೀಕ್ಷೆಯಲ್ಲಿ 100%, 100% ಅವರು ಬೆಳೆ ಸಮೀಕ್ಷೆ ಮಾಡಿಸ್ಕೊಂಡೇ ಇರಬೇಕು. ರಾಗಿ ಅಂತ ನಮ್ಮದಾಗಿದ್ದರೆ ಅಷ್ಟೇ ಬೆಳೆ ಸಮೀಕ್ಷೆ ಮಾಡಿಸಿ ಪಾಣಿಯಲ್ಲಿ ಅವರು ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿ ಕೊಡೋಕ್ಕಾಗತ್ತೆ. ಅದೇ ಥರ ಬೆಳೆ ವಿಮೆ ಕಟ್ಟಿರ್ತಾರೆ. ಅಂದರೆ ಬೆಳೆ ಏನಾದರೂ ಹವಾಮಾನ ವೈಪರೀತ್ಯಗಳಿಂದ ಬೆಳೆ ಹಾನಿ ಆಯಿತು ಅನ್ನೋದಾದರೆ, ಅಥವಾ ಹೆಚ್ಚಿಗೆ ಮಳೆ ಆಗಿರ್ಬೋದು ಅಥವಾ ಏನೋ ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿ ಆಯಿತು ಅಂತಂದರೆ, ಆ ಬೆಳೆ ಹಾನಿ ಆದಾಗ ಅದಕ್ಕೆ ಒಂದು ಸೆಕ್ಯೂರಿಟಿ ಅಂತ ಹೇಳಿ ಒಂದು ಕ್ರಾಪ್ ಇನ್ಶೂರೆನ್ಸ್ ಅಂತ ರೈತರು ಕಟ್ಕೋಬೇಕಾಗತ್ತೆ. ಅದ್ರ ಬಗ್ಗೆ ಹೇಳಿರ್ತೀನಿ. ಕಟ್ಕೊಂಡಾಗ ಅದಕ್ಕೆ ಪರಿಹಾರ, ಸಪೋಸ್ ಒಬ್ಬ ರೈತಂದು ರಾಗಿ ಬೆಳೆ ನಾಶ ಆಯಿತು, ಆವಾಗ ಪರಿಹಾರ ಕೊಡಬೇಕಾಗತ್ತೆ. ಪರಿಹಾರನ ಇನ್ಶೂರೆನ್ಸ್ ಕಂಪ್ನಿಯವರು ಕ್ಲೇಮ್ ಮಾಡಬೇಕು ಅಂತಂದರೆ ಅಥವಾ ಕೊಡಬೇಕು ಅಂತಂದರೆ, ಬೆಳೆ ಸಮೀಕ್ಷೆಯಲ್ಲಿ ಆ ಬೆಳೆ ನೋಂದಣಿ ಆಗಿದೆಯಾ ಅಥವಾ ಸರ್ವೆ ಆಗಿದೆಯಾ ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ. ಹಾಗಿದ್ದಾಗಷ್ಟೇ ಆ ರೈತನಿಗೆ ಆ ಒಂದು ಪರಿಹಾರ ಏನಿದೆಯೋ, ಕ್ಲೇಮ್ ಅಮೌಂಟ್ ಏನಿದೆಯೋ ಅದು ಹೋಗಿ ತಲುಪುತ್ತೆ. ಅದೇ ಹಾಗೆ ಇಲಾಖೆಯಲ್ಲಿ ಹಲವಾರು ಯೋಜನೆಗಳಿದೆ. ಬಿತ್ತನೆ ಬೀಜ ಕೊಡ್ತೀವಿ ವರ್ಷದ ಸ್ಟಾರ್ಟಿಂಗಲ್ಲಿ, ಮುಂಗಾರು ಸೀಸನ್ನಲ್ಲಿ. ನಮ್ಮ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನಲ್ಲಿ ಮೇಜರಾಗಿ ಮುಂಗಾರು ಸೀಸನ್ನಲ್ಲೇ ಬೆಳೆಗಳನ್ನ ಬೆಳೆಯೋದು. ಹಿಂಗಾರಲ್ಲಿ ಹುರುಳಿ ಹಾಕ್ಕೊತಾರೆ. ಹುರುಳಿನ ನಾವು ಕೊಡೋದಿಲ್ಲ. ಬಿತ್ತನೆ ಬೀಜ ಅಂತ ಬಂದಾಗ ರಾಗಿ, ತೊಗರಿ, ನೆಲಗಡಲೆ ಹಾಗೆ ಅಳಸಂದೆ ಇಷ್ಟು ಕೂಡ ನಾವು ಸಬ್ಸಿಡಿ ರೇಟ್ಸಲ್ಲಿ ರೈತರಿಗೆ ಕೊಡ್ತೀವಿ. ಹಾಗೆ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಅದರಲ್ಲೂ ಕೂಡ ಸಬ್ಸಿಡಿ ರೇಟಲ್ಲಿ ರೈತರಿಗೆ, ಅಂದರೆ SC/ST ರೈತರಿಗೆ 90%, ಹಾಗೆ ಜನರಲ್ ಸಾಮಾನ್ಯ ವರ್ಗದ ರೈತರಿಗೆ 50% ಸಬ್ಸಿಡಿನಲ್ಲಿ ನಾವು ಅನೇಕ ಎಕ್ವಿಪ್ಮೆಂಟ್ಸ್ನ, ಅಂದರೆ ಯಂತ್ರೋಪಕರಣಗಳನ್ನ ಕೊಡ್ತೇವೆ. ಹಾಗೆ ಟಾರ್ಪಲಿನೂ ಕೂಡ ರೈತರಿಗೆ ಸಬ್ಸಿಡಿ ರೇಟ್ಸಲ್ಲಿ ಕೊಡೋವಂಥ ಪ್ರಾವಿಷನ್ ಇದೆ. ಅದೇ ಥರ ಸೂಕ್ಷ್ಮ ನೀರಾವರಿ ಯೋಜನೆ ಅಂತ ಬಂದಾಗ ಅಟಲ್ ಭೂಜಲ್ ಯೋಜನೆ ಹಾಗೂ PMKSY ಯೋಜನೆಯಲ್ಲಿ ಎಲ್ಲ ವರ್ಗದ ರೈತರಿಗೂ 90% ಸಬ್ಸಿಡಿ ರೇಟ್ಸಲ್ಲಿ ನಾವು ಡ್ರಿಪ್ ಪೈಪ್ಗಳನ್ನ ಕೊಡ್ತೇವೆ. ನಮ್ಮ ಮಣ್ಣಿನ ಫಲವತ್ತತೆ ಅಂತ ಬಂದಾಗ ಈ ವೇದಿಕೆಯಲ್ಲಿ ನಾನು ಹೇಳಕ್ಕೆ ಬಯಸೋದು ಏನು ಅಂತಂದರೆ, ರೈತರು ಒಂಥರ ಮೊನೋಕ್ರಾಪಿಂಗ್ ಆಗಿಬಿಟ್ಟಿದೆ. ನಾವು ಅವರ ಜಮೀನಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಯಥೇಚ್ಛವಾಗಿ ಕೀಟನಾಶಕಗಳು, ಪೀಡೆನಾಶಕಗಳು ಹಾಕ್ತಿದ್ದಾರೆ. ಹಾಗೆ ರಸಗೊಬ್ಬರಗಳನ್ನು ಕೂಡ ಎಷ್ಟು ಹಾಕಬೇಕು ಅನ್ನೋದು ಒಂದು ರೆಕಮೆಂಡೆಡ್ ಡೋಸೇಜು, ಅದ್ರ ಬಗ್ಗೆ ಮಾಹಿತಿ ಇದೆ. ಎಲ್ಲರಿಗೂ ಇಲ್ಲ ಮಾಹಿತಿ ಅಂತ ಹೇಳಲ್ಲ, ಆದರೆ ತುಂಬ ಜನಕ್ಕೆ ಎಷ್ಟು ರೆಕಮೆಂಡೆಡ್ ಡೋಸಲ್ಲಿ ಹಾಕಿದ್ರೆ ಕೀಟ ಸಾಯುತ್ತೆ ಅಥವಾ ಆ ರೋಗ ಕಮ್ಮಿ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಜನ ರೈತರಿಗೆ ಮಾಹಿತಿ ಇರಲ್ಲ. ಆದರೆ ರೈತರು ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ತಗೊಂಡು ರೆಕಮೆಂಡೆಡ್ ಡೋಸಲ್ಲೇ ಕೀಟನಾಶಕ ಆಗಿರ್ಬೋದು, ಪೀಡೆನಾಶಕ ಆಗಿರ್ಬೋದು, ಹಾಗೆ ರಸಗೊಬ್ಬರಗಳು, ಪೋಷಕಾಂಶಗಳನ್ನೆಲ್ಲ ನಾವು ಗಿಡಗಳಿಗೆ ಏನು ಕೊಡ್ತೀವಿ, ಬೆಳೆಗಳಿಗೆ ಏನು ಕೊಡ್ತೀವಿ ಅನ್ನೋದು, ಎಷ್ಟು ಕೊಟ್ಟರೆ ಎಷ್ಟು ಪೋಷಕಾಂಶಗಳು ಗಿಡ ತಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಟ್ಕೊಂಡು ರೈತರು ತಾವು ಬೆಳೆಯುವಂಥ ಬೆಳೆಗಳನ್ನ ಮಾಡಬೇಕಾಗತ್ತೆ. ಈ ಥರ ನಾವು ರೆಕಮೆಂಡೆಡ್ ಡೋಸ್ ಅಲ್ಲದೇ ಯಥೇಚ್ಛವಾಗಿ ಬಳಕೆ ಮಾಡೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆ ಏನಾಗ್ತಿದೆ ಅಂತಂದರೆ ನಶಿಸಿ ಹೋಗ್ತಾ ಇದೆ. ಸೂಕ್ಷ್ಮ ಜೀವಿಗಳು ಮಣ್ಣಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಇರಬೇಕಾಗುತ್ತೆ. ಆ ಸೂಕ್ಷ್ಮ ಜೀವಿಗಳು ಸತ್ತೋಗ್ತಾ ಇದೆ. ಸತ್ತೋದಾಗ ಏನಾಗುತ್ತೆ ಅಂತಂದರೆ ಮಣ್ಣು ಅಂದರೆ ಡೆಡ್ ಸಾಯಿಲ್ ಆಗುತ್ತೆ, ಏನೂ ಇರಲ್ಲ, ಜೀವನ ಇರಲ್ಲ. ಹಾಗಿದ್ದಾಗ ಏನಾಗುತ್ತೆ ಅಂತಂದರೆ ನೆಕ್ಸ್ಟು ನಾವೇನೇ ಬೆಳೆ ಹಾಕಕ್ಕೆ ಹೋದ್ರೂ ಕೂಡ ಫಲವತ್ತತೆನೇ ಇಲ್ಲ ಅಂತಂದಾಗ ಬೆಳೆ ಬರಲ್ಲ. ಬೆಳೆ ಸರಿಯಾಗಿ ಬರ್ತಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ನಾವು ಮತ್ತೆ ಕೀಟನಾಶಕಗಳ, ಅಂದರೆ ರಸಗೊಬ್ಬರಗಳು ಹಾಕೋದು, ಏನೋ ರೋಗ ಬರ್ತಿದೆ ಅಂತಂದಾಗ ಪೀಡೆನಾಶಕಗಳು ಹಾಕೋದು, ರೋಗ ಅಥವಾ ಕೀಟ ಬರ್ತಿದೆ ಅಂದಾಗ ಪೀಡೆನಾಶಕ ಹಾಕೋದು, ಈ ಥರ ಆಗ್ತಿದೆ. ಆದರೆ ಅದನ್ನು ಬಿಟ್ಟು ಬೇರೆ ಯಾವ ಥರ ನಾವು
ಅಂದರೆ ಕ್ಷೇತ್ರ ಮಟ್ಟದಲ್ಲಿ ಸರ್ವೆ ನಂಬರ್ ಅಂದರೆ ಜಮೀನಲ್ಲಿ ರೈತರ ಫೀಲ್ಡಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವ ರೈತರು ಯೋಚನೆ ಮಾಡ್ತಾ ಇಲ್ಲ. ಇದನ್ನು ನಾವು ಟೊಮ್ಯಾಟೊನೋ ಅಥವಾ ಬರೀ ಕ್ಯಾಬೇಜೋ ಬೆಳೀತಾ ಇದ್ದರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗಲ್ಲ. ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 3 ಸೀಸನಲ್ಲೂ ನೀವು ಟೊಮೆಟೊ ಬೆಳೀತಿದ್ದೀರಾ ಅಥವಾ ಕ್ಯಾಬೇಜ್ ಬೆಳೀತಿದ್ದೀರಾ ಅಂತಂದರೆ ಒಂದು ಸೀಸನಲ್ಲಾದರೂ ಬೇರೆ ಯಾವುದಾದ್ರೂ ಬೆಳೆ, ರಾಗಿನೋ ತೊಗರಿನೋ ಅಥವಾ ಈ ಪಲ್ಸಸ್ ಅಂತ ಏನು ಹೇಳ್ತೀವಿ ನಾವು, ದ್ವಿದಳ ಧಾನ್ಯಗಳು, ಅವು ಭೂಮಿನಲ್ಲಿ ಸೂಕ್ಷ್ಮಾಣುಜೀವಿಗಳನ್ನ ಹೆಚ್ಚಿಗೆ ಮಾಡುತ್ತೆ. ಹೇಗೆ ಅಂತಂದರೆ ಅವು ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ಫಿಕ್ಸೇಷನ್ ಮಾಡಿ ಮಣ್ಣಿನ ಫಲವತ್ತತೆನ ಹೆಚ್ಚಿಗೆ ಮಾಡುವಂಥ ಒಂದು ಸಿಸ್ಟಮ್, ಮೆಕ್ಯಾನಿಸಮ್ ಆ ಒಂದು ದ್ವಿದಳ ಧಾನ್ಯ ಬೆಳೆಗಳಲ್ಲಿರುತ್ತೆ. ಅಂಥ ಬೆಳೆಗಳನ್ನ ಭೂಮಿಗೆ ಹಾಕೋದ್ರಿಂದ, ಹಾಗೆ ಕೊಟ್ಟಿಗೆ ಗೊಬ್ಬರನ ಭೂಮಿ ಅಂದರೆ ಲ್ಯಾಂಡ್ ಪ್ರಿಪ್ರೇಷನ್ ಏನು ಮಾಡ್ತೀವಿ ಮುಂಚಿತವಾಗ್ಲೇ ಕೊಟ್ಟಿಗೆ ಗೊಬ್ಬರನ ಭೂಮಿಗೆ ಹಾಕಿ ಅದಾದಮೇಲೆ ನಾವು ಸೋಯಿಂಗ್ ಮಾಡೋದು ಅಥವಾ ಬಿತ್ತನೆ ಮಾಡೋದು, ಈ ಒಂದು ಪದ್ಧತಿ ಇತ್ತು, ಈಗಲೂ ಕೂಡ ಇದೆ. ಆದರೆ ತುಂಬ ಜನ ರೈತರು ಈ ವಿಚಾರದಿಂದ ಡೈಲ್ಯೂಟ್ ಆಗಿಬಿಟ್ಟಿದ್ದಾರೆ. ಕೊಟ್ಟಿಗೆ ಗೊಬ್ಬರನ ಯಥೇಚ್ಛವಾಗಿ ಹಾಕಬೇಕು. ರಾಸಾಯನಿಕವಾಗೇ ಕೊಡೋದು ಅಂತ ಅಲ್ಲ, ರಾಸಾಯನಿಕವಾಗಿ ಕೊಡಬೇಕು, ಆದರೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವೋ ಅದನ್ನು ಮಾಡಬೇಕು. ಎಲ್ಲದೂ ಅಷ್ಟೇ ಸಮಗ್ರವಾಗಿಯೇ ಬಳಸಬೇಕು. ಬರೀ ರಾಸಾಯನಿಕದಿಂದ ಯಾವುದೂ ಆಗಲ್ಲ. ರಾಸಾಯನಿಕ ಗೊಬ್ಬರಗಳು ಎಷ್ಟು ಮಟ್ಟಿಗೆ ಕೊಡಬೇಕು ಅಷ್ಟು ಕೊಡಲೇಬೇಕು. ಅದೇ ಥರ ನಾವು ಸಾವಯವ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ. ಈಗ ದ್ವಿದಳ ಧಾನ್ಯ ನಾವು ಅದಕ್ಕೆ ಕೊಟ್ಟಿಗೆ ಗೊಬ್ಬರನೂ ಕೊಡಬೇಕಾಗತ್ತೆ. ಅದೇ ಥರ ರಾಸಾಯನಿಕ ಗೊಬ್ಬರ ಎಷ್ಟು ರೆಕಮೆಂಡೆಡ್ ಡೋಸ್ ಇರುತ್ತೋ ಅದನ್ನು ಕೊಡಬೇಕಾಗತ್ತೆ. ಹಾಗೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಆ ಬಯೋ ಫರ್ಟಿಲೈಸರ್ಸ್ನೂ ಕೊಡಬೇಕಾಗತ್ತೆ. ಈ ಥರ ಒಂದು ಇಂಟಿಗ್ರೇಟೆಡ್ ಅಪ್ರೋಚಲ್ಲಿ ನಾವು ಒಂದು ಬೆಳೆನ ಬೆಳೆಯೋದೇ ಆದರೆ ನಮಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ, ಬೆಳೆ ಕೂಡ ಚೆನ್ನಾಗಿರುತ್ತೆ.